ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಂಚರ. ಬಿಗ್ ಬಾಸ್ ಮನೆಯಲ್ಲಿ ಬರ್ತಾ ಬರ್ತಾ ತಿರುವುಗಳು ಹೆಚ್ಚಾಗ್ತಾ ಇದ್ದಾವೆ, ಹಾಗೆ ಎಂಟರ್ಟೈನ್ಮೆಂಟ್ ಕೂಡ ಏನು ಕಮ್ಮಿ ಇರಲಿಲ್ಲ. ಸೊ ಹಾಗೆ ಇವತ್ತು ಅಂದರೆ ನಿನ್ನೆ ನಡೆದಂತಹ ಕಿಚ್ಚನ ಪಂಚಾಯಿತಿಯಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಇತ್ತು. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕೊಲೀಗ್ ಇದ್ದಾರೆ. ಮೊದಲನೇದಾಗಿ ರಾಮು ಸರ್, ನಿಮಗೆ ಆತ್ಮೀಯದ ಸ್ವಾಗತ. ನಮಸ್ತೆ. ಏನು ಅನ್ಸುತ್ತೆ ಸರ್, ಈ ಕಿಚ್ಚ ಸುದೀಪ್ ಸರ್ ಬಂದಮೇಲೆ ಫುಲ್ ಬಿಗ್ ಬಾಸ್ ಮನೇಲಿ ವೈಬ್ಸೇ ಚೇಂಜ್ ಆಗೋಯ್ತು? ಹೌದು, ಏನಂತಂದರೆ ನೋಡಿ, ನಿನ್ನೆ ಅವರು ಈಗ ಎಂಟರ್ಟೈನ್ಮೆಂಟ್ ಅಂತ ನೀವು ತೊಗೊಂಡ್ರೆ, ನೀವು ಅಷ್ಟೇ ಬಿಗಿನಿಂಗಲ್ಲಿ ರಜತ್, ನೀವು ವೈಟ್ ಕಾರ್ಡ್ ಎಂಟ್ರಿ ಬಂದಾಗ ರಜತ್ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಆಮೇಲೆ ಇವೊಂದು ಟಾಸ್ಕ್ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ ರಜತ್. ಬಟ್ ಶೋಭಾ ಅವರು ಅಷ್ಟು ಏನು ಎಂಟರ್ಟೈನ್ಮೆಂಟ್ ಏನು ಕಾಣಿಸ್ಲಿಲ್ಲ, ಅವ್ರದ್ದು ಪರ್ಫಾರ್ಮೆನ್ಸ್ ಕಾಣಿಸ್ಲಿಲ್ಲ. ಬಟ್ ಅವ್ರು ಏನಂತಂದ್ರೆ ಅವ್ರು ಹೆಲ್ತ್ ಇಶ್ಯೂ ಅಂತ ಹೇಳ್ತಿದ್ರು. ಹೆಲ್ತ್ ಇಶ್ಯೂ ಆಗ್ತಿದೆ, ನನಗೇನು ಪರ್ಫಾರ್ಮೆನ್ಸ್ ಮಾಡೋಕ್ಕಾಗ್ತಾಯಿಲ್ಲ, ಕೆಲವೊಂದೆಲ್ಲ ಅವ್ರಿಗೇನೋ ಇರಿಟೇಟ್ ಆಗ್ತದೆ, ಕೆಲವೊಂದೆಲ್ಲ ಇರಿಟೇಟ್ ಆಗೋದು ಅವ್ರಿಗೆ. ಇವ್ರಿಗೆ ಮೋಕ್ಷಿತ್ ಅವ್ರು ಹೇಳಿ ಅವ್ರಿಗೆ ಇರಿಟೇಟ್ ಆಗೋದು. ಮೋಕ್ಷಿತ ಟೀಮ್ ಆಗಿರೋದ್ರಿಂದ ಅವರು ಅಷ್ಟು ರೆಸ್ಪಾನ್ಸ್ ಮಾಡ್ತಾ ಇದ್ದಿಲ್ಲ. ಮೋಕ್ಷಿತ್ ಆ್ಯಕ್ಚುಲಿ ಯುವರಾಣಿ ಇದ್ರಲ್ವ, ಆ ಇದರಲ್ಲಿ ಇರ್ಬೇಕಾದ್ರೆ ಯುವರಾಣಿ ಏನು ಹೇಳ್ತಾರೋ ಅದನ್ನು ಕೇಳೋ ಇರಬೇಕಿತ್ತು ಅವರು. ಅವ್ರೇನು ಹೇಳಿದ್ರು ಕೂಡ ಎಗೇನಿಸ್ಟಾಗಿ ಮಾತಾಡೋದಾಗಿರ್ಬೋದು, ಮತ್ತು ಡಿಲೇ ಮಾಡೋದಾಗಿರ್ಬೋದು, ಈ ಥರದ್ದೆಲ್ಲ ಆಗ್ತಿತ್ತು. ಆ್ಯಕ್ಚುಲಿ ಯುವರಾಣಿ ಪಟ್ಟ ಅಂತಂದಮೇಲೆ ಇವರು ಅದನ್ನು ಮಾಡಬೇಕು. ಟಾಸ್ಕ್ ಬಿಗ್ ಬಾಸ್ ಕೊಟ್ಟಮೇಲೆ ಆ ಟಾಸ್ಕ್ನ ನೀಟಾಗಿ ಮಾಡ್ಕೊಂಡು ಹೋಗ್ಬೇಕಿತ್ತು. ಶೋಭಾ ಅವ್ರು ಎಲ್ಲೂ ಆ ಥರದ್ದೇ ಮಾಡ್ಕೊಂಡು ಹೋಗಲಿಲ್ಲ. ಬಟ್ ರಜತ್ ಮಾತ್ರ ತುಂಬ ಚೆನ್ನಾಗಿ ಆಟ ಆಡಿದ್ರು, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಆಮೇಲೆ ಮಾತು ಕೂಡ ತುಂಬ ಚೆನ್ನಾಗಿ ಆಡಿದ್ರು. ರಾಜನ ರೇಗಿಸೋದಾಗಿರ್ಬೋದು, ರಾಜನ ಕೆಲವೊಂದು ಮಾತುಗಳು ಹೇಳೋದಾಗಿರ್ಬೋದು. ಆಮೇಲೆ ಅಲ್ಲಿ ಕೆಲವೊಂದು ಫಿಸಿಕಲ್ ಟಾಸ್ಕ್ ಬಂದಾಗ ರಜತ್ ಅವರು ಒಂದೊಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಅದ್ರ ಜೊತೆಗೆ ಧನ್ರಾಜ್ ಕೂಡ ತುಂಬ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು. ಆ ಕೆಸರು ಹಾಕೋ ಟಾಸ್ಕ್ ಬಂದಾಗ ನೋಡ್ಬೋದು, ಇಬ್ಬರು ಘಟಾಂಘಟಿ ಇರ್ತಾರೆ. ಆ ಇದರಲ್ಲೂ ಕೂಡ ಧನ್ರಾಜ್ ಅವರು ತುಂಬ ಚೆನ್ನಾಗಿ ಆಡ್ತಾರೆ, ಫಿಸಿಕಲಿ ಫಿಟ್ ಆಗ್ತಾರೆ. ಅವ್ರಿಗಿರೋ ಟ್ಯಾಲೆಂಟ್ಗೆ ಅವರು ಆ ಕೆಸರನ್ನು ತೊಗೊಂಡೋಗಿ ಕೊಡೋವಂಥದ್ದು ಏನು ಇರುತ್ತೆ ಕೆಲಸ, ಅದು ತುಂಬ ಚೆನ್ನಾಗಿ ಮಾಡ್ತಾರೆ. ಇವ್ರನ್ನ ಹಿಡಿಯೋಕ್ಕಾಗೋದಿಲ್ಲ. ನೀವು ರಜತ್ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಅವ್ರನ್ನೇ ಹಿಟ್ಟಾಡಿಸ್ಬಿಟ್ಟು ಅಂದರೆ ಜೂಟಾಡ್ತಾರೆ, ಆಟ ಆಡಿಸ್ಬಿಟ್ಟು ಅವ್ರನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಧನ್ರಾಜು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಕೊಡ್ತಾರೆ. ಬಟ್ ಲಾಸ್ಟಲ್ಲಿ ಅವ್ರಿಗೆ ಲಾಸ್ಟ್ ಟೈಮ್ ಸ್ವಲ್ಪ ಕಡಿಮೆ ಥರ ಎಲ್ಲ ಹೇಳ್ಬಿಡ್ತಾರೆ, ಚೆನ್ನಾಗಿ ಮಾಡಿಲ್ಲ ಅಂತ. ಆ್ಯಕ್ಚುಲಿ ಅವರು ತುಂಬ ಚೆನ್ನಾಗಿ, ಧನ್ರಾಜ್ ತುಂಬ ಚೆನ್ನಾಗಿದ್ರು. ಹೇಳ್ಬೇಕಂದ್ರೆ ಶೋಭಾ ಅವರು ಆಡಲಿಲ್ಲ, ಐಶ್ವರ್ಯ ಅವರು ಅಷ್ಟಕ್ಕಷ್ಟೇ ಇತ್ತು. ಇನ್ನು ಇದ್ರ ನಡುವೆ ಶೋಭಾ ಅಂತ ಹೇಳಿದ್ರೆ, ಈಗ ಒಂದು ಮನೆಯಿಂದ ಹೊರಗಡೆ ಬರಬೇಕಾಗಿರೋದು, ಶೋಭಾ ಅವರು ಪಟ್ಟಿರ್ದು ಕೂತಿದ್ದಾರೆ, ನಾನು ಬರ್ತೀನಿ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಆ್ಯಕ್ಚುಲಿ ಈ ವಿಚಾರವಾಗಿ ಸುದೀಪ್ ಸಾಹೇಬ್ರು ಏನು ಹೇಳ್ತಾರೆ, ನಿಮಗೆ ಜನ ಆಯ್ಕೆ ಮಾಡಿದ್ದಾರೆ, ಜನ ನಿಮ್ಗೆ ಓಟ್ ಹಾಕಿದ್ದಾರೆ, ಅವ್ರ ಮಾತು ನೀವು ಬೆಲೆ ಕೊಡಬೇಕು, ಅವ್ರ ಓಟ್ಗೆ ನೀವು ತಲೆ ಬಗ್ಗಿಸ್ಬೇಕು. ಯಾಕೆಂದರೆ ನೋಡಿ, ಜನ ಸುಮ್ಮನೆ ಆ ಥರ ಲಕ್ಷಾಂತರ ಜನ ಓಟ್ ಅಂದರೆ ಇವಾಗ ನೋಡಿ, ಅವ್ರ ಟೈಮು, ಅವ್ರ ಡೇಟಾ ರೀಚಾರ್ಜ್ ಮಾಡ್ಕೊಂಡು, ಅವ್ರ ಟಿ ವಿ ನೋಡಿಕೊಂಡು, ಅವ್ರ ಕರೆಂಟ್ ಬಿಲ್ ಕಟ್ಕೊಂಡು ಜನ ನೋಡ್ತಿರ್ತಾರೆ ಚಾನೆಲ್ಗಳನ್ನ. ಆಮೇಲೆ ಮೊಬೈಲೆಲ್ಲ ನೋಡ್ತಿರ್ತಾರೆ, ಪ್ರತಿಯೊಂದೆಲ್ಲ ಅವ್ರ ದುಡ್ಡಿನ ನೋಡ್ತಿರ್ತಾರೆ ಜನ. ಅಷ್ಟನ್ನಾದರೂ ರೆಸ್ಪಾನ್ಸ್ ಮಾಡಬೇಕಿತ್ತು ಆ ಜನಕ್ಕೆ. ಮತ್ತೆ ಹೇಳ್ತಾರೆ, ನಾನು ಹೋಗ್ತೀನಿ, ಆಯ್ತು ಸಾರಿ ಅಂತ ಕೇಳ್ತಾರೆ, ಮತ್ತೆ ಅವ್ರು ರಿಯಾಕ್ಟ್ ಆಗ್ತಾರೆ, ಇಲ್ಲ ನಾನು ಮನಸ್ಥಿತಿ ಸರಿಗಿಲ್ಲ. ಈ ಥರ ಮನಸ್ಥಿತಿ ಇಟ್ಕೊಂಡ್ಮೇಲೆ ಯಾಕೆ ಆ ಪ್ಲ್ಯಾಟ್ಫಾರ್ಮ್ ಬೇಕಿತ್ತು ಅವ್ರಿಗೆ? ಬೇಕಾಗಿರಲಿಲ್ಲ. ಅವ್ರು ಆ ಥರ ಇದ್ದಾಗ ಫಸ್ಟ್ ಪ್ರಿಪೇರ್ ಆಗಬೇಕು. ಅವ್ರು ಏನು ಹೇಳ್ತಾರೆ ಬಿಗ್ ಬಾಸಲ್ಲಿ, ಫಸ್ಟ್ ಪ್ರಿಪೇರ್ ಆಗಬೇಕು. ಅದ್ರದ್ದೇ ಆದ ಒಂದು ಡಾಕ್ಯುಮೆಂಟ್ರಿ ಇರುತ್ತೆ, ಈ ಥರ ಪ್ರಿಪೇರ್ ಆಗಿ ಹೋಗಬೇಕು. ಕೆಲವೊಂದು ಸಿಗ್ನೇಚರ್ ಇರುತ್ತೆ, ಅದು ಮಾಡೋದಿರುತ್ತೆ. ಆ ಥರದ ಪ್ರಿಪೇರ್ ಆಗಿ ಹೋಗುವಂಥದ್ದು ಇರುತ್ತೆ. ಇವರು 1 ವೀಕ್ ನಾನು ಹೋಗ್ತೀನಿ ಜೋಶಲ್ಲಿ ಅಂತ ಹೋಗ್ತಾರೆ, ಮತ್ತೆ ಈ ಥರ ರಿಯಾಕ್ಟ್ ಆಗ್ತಾರೆ. ಜನಗಳಿಗೂ ಅವರು ಅಲ್ಲಿ ಮರ್ಯಾದೆ ಸಿಗಲಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಶೋಭಾ ಅವ್ರು ಕುಗ್ತಾ ಇದಾರೆ ಅಂತ ಅನಿಸ್ತಾ ಇದೆಯಾ? ಕುಗ್ತವ್ರು ಯಾಕೆಂತಂದ್ರೆ ನೋಡಿ, ಅಲ್ಲೆಲ್ಲ ಘಟಾಂಘಟಿ ಇರೋದ್ರಿಂದ ಆಗ ಅನ್ಸುತ್ತೆ ಮನಸ್ಸಿಗೆ. ಘಟಾನುಘಟಿ ಅನ್ನೋದಕ್ಕಿಂತ ಅಲ್ಲಿ ಜಾಸ್ತಿ ಅವ್ರನ್ನ ಬ್ಲೇಮ್ ಮಾಡಿ ಮಾತಾಡಿಸ್ತಾ ಇರೋ ಕಾರಣ, ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದಾರೆ ಅನ್ನೋ ಕಾರಣ ಅವ್ರಿಗೆಲ್ಲೋ ಕುಗ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಬಿಗಿನಿಂಗ್ ಏನಾಯ್ತು, ಅವ್ರು ಬಂದಾಗ ತುಂಬ ವಾವ್ ಅಂತ ಬಂದರು. ನಾನು ಬಂದರೆ ಇನ್ಮೇಲೆ ನೋಡಿ ಸಖತ್ತಾಗಿ ಮಾಡ್ತೀನಿ, ನಾನು ಯಾರಿಗೂ ಬಿಡೋದಿಲ್ಲ, ನಾನು ಹಂಗೆ ಹಿಂಗೆ ಅಂತ ಮಾಡಿದ್ರು. ಅದು ಇವ್ರು ಪ್ಲ್ಯಾನಿಂಗ್ ಮಾಡೋರಲ್ಲ, ಯಾಕೆ ಮಂಜು ಅವರು ಪ್ಲ್ಯಾನಿಂಗ್ ಮಾಡಿದ್ರು. ಇವ್ರಿಬ್ರು ಬರ್ತಾರೆ, 2 ವಾರದಲ್ಲಿ ಓಡಿಸ್ತೀನಿ ನಾನು. ಮಂಜು ಆ್ಯಕ್ಚುಲಿ ಪ್ಲ್ಯಾನಿಂಗ್ ವರ್ಕೌಟ್ ಆಯ್ತಾನೋ ಅನಿಸುತ್ತೆ ಮೋಸ್ಟ್ಲಿ. ಅವ್ರು ಕೊಡೋ ಟಾರ್ಚರ್ಗೆ, ಅವ್ರು ಹೇಳೋ ಮಾತುಗಳಿಗೆ ಇವ್ರಿಗೆ ಇರೋಕ್ಕಾಗಲಿಲ್ಲ. ಇವ್ರಿಗೆ ಇರಿಟೇಟ್ ಆಗ್ತಿತ್ತು, ಇವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನಿಸುತ್ತೆ. ನೋಡಿ, ಪ್ರತಿಯೊಂದು ಜಾಗದಲ್ಲಿ ಟಾರ್ಗೆಟ್ ಅನ್ನೋದು ಕಾಮನ್. ಅದು ಯಾರೇ ಟಾರ್ಗೆಟ್ ಮಾಡಿದ್ರು ನಮ್ಮದೇ ಆದಂಥ ಒಂದು ಟ್ಯಾಲೆಂಟ್ ಇರುತ್ತೆ, ನಮ್ಮದೇ ಆದ ಒಂದು ಕೆಪಾಸಿಟಿ ಇರುತ್ತೆ. ಅದನ್ನು ಪ್ರೂವ್ ಮಾಡಬೇಕು ಆ ಜಾಗದಲ್ಲಿ. ಅದನ್ನು ಅವ್ರು ಪ್ರೂವ್ ಮಾಡಲಿಲ್ಲ. ನಾವೇನು ಅಂದ್ಕೊಂಡ್ವಿ, ಶೋಭಾ ಬಿಡಪ್ಪ ತುಂಬ ಸಖತ್ತಾಗೇ ಬರ್ತಾರೆ ಇವರು, ಸಖತ್ತಾಗೆ ಮಾಡ್ಕೊಂಡು ಹೋಗ್ತಾರೆ, ಒಳ್ಳೆ ಎಂಟರ್ಟೈನ್ ಇರುತ್ತೆ. ಜಗದೀಶ್ ಅವ್ರು ರೀಪ್ಲೇಸ್ಮೆಂಟ್ ಅಂತ ಎಲ್ಲ ನಾವು ಹೇಳಿದ್ಬಿಟ್ವಿ ನಾವು. ಬಟ್ ಇದು ನೋಡ್ರಿ ಒಂಥರ ಅಡ್ಡಸ್ ಪಟಾಕಿ ಥರ ಆಗ್ಬಿಟ್ರು. ಏನಂದ್ರೆ ಏನೂ ಇಲ್ಲ.
ಅವರು ಪರ್ಫಾರ್ಮೆನ್ಸೇ ಹೊಟ್ಟೋಯ್ತು. 1 ವೀಕಲ್ಲೇನೋ ಆ ಟಾಸ್ಕ್ ಇತ್ತು, ಆ ಪಿರಮಿಡ್ ಕೊಟ್ಟೋದೇನೋ ಒಂದು ಟಾಸ್ಕ್ ಇತ್ತಲ್ಲ, ಸೊ ಅದ್ರಲ್ಲಿ ಮಾತ್ರ ಚೆನ್ನಾಗಿ ಮಾಡಿದ್ರು. ಅದಾದ ನಂತರ ಅವರು ಟಾಸ್ಕಲ್ಲಿ ಸೋತಾದ್ಮೇಲೆ ನಾನು ಸೋತೋಗ್ಬಿಟ್ಟೆ, ನನಗೆ ಇದು ಆಗ್ತಾ ಇಲ್ಲ ಇದು ಅನ್ನೋದು ಅವ್ರಿಗೆ ಮೈಂಡ್ ಸೆಟ್ ಕುತ್ಕೊಂಡ್ಬಿಟ್ಟು. ಬಟ್ ಶೋಭಾ ಅವ್ರಿಗೆ ಎಲ್ಲೂ ಜಾಸ್ತಿ ಟಾಸ್ಕಿಗೆ ಆಡೋದಕ್ಕೆ ಅವಕಾಶನೇ ಕೊಟ್ಟಿಲ್ಲ ಅಲ್ವಾ ಮನೆಯವರು ಕೊಟ್ಟು. ಬಟ್ ಇವ್ರಿಗೆ ಹೆಲ್ತ್ ಇಶ್ಯೂ ಇತ್ತು, ಆದ್ರೂ ನೋಡಿ ಈ ವೀಕ್ ಚಾನ್ಸ್ ಕೊಟ್ರಲ್ಲ. ಈಗ ಅವ್ರು ಏನೇ ಹೆಲ್ತ್ ಇಶ್ಯೂ ಇದ್ರು ಶೋಭಾ ಅವ್ರು ಹೇಳ್ತಾರೆ, ನನ್ಗೆ ಏನೇ ಹೆಲ್ತ್ ಇಶ್ಯೂ ಇದ್ರು ನಾನು ಆಡ್ತಿದ್ದೆ, ಬಟ್ ಯಾರೂ ಅವಕಾಶನೇ ಕೊಡ್ತಿಲ್ಲ ನನಗೆ ಅಂತ. ಬಟ್ ಹೆಲ್ತ್ ಇಶ್ಯೂ ಇಲ್ಲಿ ಮ್ಯಾಟ್ರ್ ಆಗೋದಿಲ್ಲ, ಬಟ್ ಅವರು ಅಷ್ಟು ಕೇಳ್ಕೊಂಡ್ರು ಯಾರು ಇಲ್ಲಿ ಕೊಟ್ಟಿಲ್ಲ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಬಟ್ ಏನಂತಂದ್ರೆ ಈ ಸತಿ ಟಾಸ್ಕ್ ಇದ್ದಿದ್ದು ರಾಜಾ ರಾಣಿ ಟಾಸ್ಕ್ ಇತ್ತು. ಸೊ ಅಲ್ಲಿ ಇವ್ರ ಪರ್ಫಾರ್ಮೆನ್ಸ್ ತೋರಿಸ್ಬೇಕಿತ್ತು. ರಾಣಿ ಅಲ್ಲಿ ಅವಕಾಶನೇ ಸಿಕ್ಕಿಲ್ವಲ್ಲ, ಅದಕ್ಕೆ ಅವ್ರ ಪರ್ಫಾರ್ಮೆನ್ಸ್ ತೋರ್ಸಕ್ಕಾಗಿಲ್ಲ ಅಂತ ಹೇಳ್ತಾ ಇರೋದು. ಅಂದ್ರೆ ಕೆಲವೊಂದು ಫಿಸಿಕಲ್ ಟಾಸ್ಕ್ ಅವ್ರು ಆಡೋಕ್ಕಾಗಲಿಲ್ಲ. ಆಕ್ಚುಲಿ ಫಿಸಿಕಲ್ ಟಾಸ್ಕ್ ಯಾರು ಲೇಡೀಸ್ ಆಡಲಿಲ್ಲ ಅಲ್ಲಿ, ಇವ್ರುಗಳೇ ಆಡಿದ್ದು, ಯಾರು ಜೆಂಟ್ಸ್ಗಳೇ ಆಟ ಆಡಿದ್ದು ಆಕ್ಚುಲಿ ಫಿಸಿಕಲ್ ಟಾಸ್ಕ್. ಆಮೇಲೆ ಅದೊಂದು ಅಂದ್ರೆ ಅದು ಬ್ಲೈಂಡ್ ಫೋಲ್ಡ್ ಮಾಡ್ಕೊಂಡು ಹೋಗುವಂಥದ್ದೆಲ್ಲ ಇತ್ತಲ್ಲ, ಅದು ಬಹುಶಃ ರಜತ್ ಬದಲು ಶೋಭಾ ಅವರಲ್ಲಿ ಇದ್ದಿದ್ರೆ ಅಟ್ಲೀಸ್ಟ್ ಅವ್ರೇನಾದ್ರೂ ಒಂದು ಮಾಡ್ಬೋದಾಗಿತ್ತು. ಬಟ್ ರಜತ್ ಗೈಡ್ಲೈನ್ಸ್ ಸರಿ ಇರಲಿಲ್ಲ. ಹೌದು, ಅವ್ರ ಗೈಡ್ಲೈನ್ಸ್ ತುಂಬಾ ಕಳಪೆ ತರ ಇತ್ತು ಆಕ್ಚುಲಿ ಹೇಳ್ಬೇಕಂದ್ರೆ. ಇವರು ತ್ರಿವಿಕ್ರಮ್ ಆ ವಿಚಾರದಲ್ಲಿ ಒಂದು ಒಳ್ಳೆ ಗೈಡ್ಲೈನ್ಸ್ ಕೊಟ್ಟರು. ಆ ಮ್ಯಾಪ್ ಏನು ಜೋಡಿಸ್ತಾರೆ ನೀಟಾಗಿ ಹೇಳಿದ್ರು. ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ನ ಅವರು ಚೆನ್ನಾಗಿ ತೋರಿಸ್ಕೊಟ್ರು. ಬಟ್ ಈ ನಡುವೆ ನಿಮ್ಗೆ ಅಂದ್ರೆ ಈ ತರ ಎಲ್ಲ ಮಾಡ್ತಾ ಇರೋ ಸಂದರ್ಭದಲ್ಲಿ ಚೈತ್ರ ಅವ್ರು ಎಲ್ಲೋ ಸ್ವಲ್ಪ ಜಾಸ್ತಿ ಕಿರಿಕಿರಿ ಮಾಡಿದ್ರು ಅಂತ ಅನಿಸ್ತಿಲ್ವಾ? ಖಂಡಿತ ಅವರು ಬೇಕು ಅಂತಾನೆ ಕೆಲವೊಂದು ವಿಚಾರಗಳಲ್ಲಿ ಸುಮ್ಮನೆ ಈಗ ನಿಮ್ಗೆ ಫೌಲ್ ಆಗೋದು ಅಂತ ಹೇಳೋವಂಥದ್ದು, ಇರಿಟೇಟ್ ಮಾಡೋದು, ದಾರಿ ತಪ್ಪಿಸೋದೆಲ್ಲ ಮಾಡ್ತಿದ್ರು. ಬಟ್ ಇವರು ತ್ರಿವಿಕ್ರಮ್ ಟೀಮ್ ಏನಿತ್ತು, ತ್ರಿವಿಕ್ರಮ್ ಗೈಡ್ಲೈನ್ಸ್ ಮುಖಾಂತರ ಎಲ್ಲ ನೀಟಾಗಿ ಹೋದ್ರು, ನೀಟಾಗಿ ಹ್ಯಾಂಡಲ್ ಮಾಡಿದ್ರು, ನೀಟಾಗಿ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರು. ಯಾಕೆ ತ್ರಿವಿಕ್ರಮ್ ನೋಡಿ, ನೀವು ಟಾಸ್ಕ್ ಆಡೋ ವಿಚಾರದಲ್ಲಿ ತ್ರಿವಿಕ್ರಮ್ ಎಲ್ಲೂ ಕೋಪ ಮಾಡ್ಕೊಳ್ಳೋದಿಲ್ಲ. ನೀಟಾಗಿ ನಿಧಾನವಾಗಿ ಏನು ಮಾಡಬೇಕು, ಏನು ಪ್ಲ್ಯಾನಿಂಗ್ ಮಾಡಬೇಕು, ಯಾವ ರೀತಿ ಗೆಲ್ಲಬೇಕು, ಇದನ್ನು ಟಾಸ್ಕ್ನ ನೀಟಾಗಿ ಅರ್ಥ ಮಾಡ್ಕೋತಾರೆ ತ್ರಿವಿಕ್ರಮ್. ಬೇರೆಯವ್ರ ಥರ ಕಿರ್ಚಾಡೋದು ಅರ್ಚಾಡೋದೆಲ್ಲ ಮಾಡೋದಿಲ್ಲ. ಆ್ಯಕ್ಚುಲಿ ತ್ರಿವಿಕ್ರಮ್ ಒಳ್ಳೆ ಕಂಟೆಸ್ಟೆಂಟು. ಟಾಸ್ಕ್ ವಿಚಾರದಲ್ಲಿ ತುಂಬ ಪ್ಲ್ಯಾನಿಂಗ್ ಮಾಡಿಕೊಂಡು ಆ ಗೇಮ್ನ ಯಾವ ರೀತಿ ತೊಗೊಳ್ಬೇಕು, ಮುಗಿಸ್ಬೇಕು ಅನ್ನೋದನ್ನು ತ್ರಿವಿಕ್ರಮ್ ಬಿಟ್ಟರೆ ಅಲ್ಲಿ ಬೇರೆ ಯಾರೂ ಇಲ್ಲ ಪ್ಲ್ಯಾನಿಂಗ್ ಮಾಡೋ ವಿಚಾರದಲ್ಲಿ. ಬಟ್ ರಜತ್ ನಾವೇನೋ ಅಂದ್ಕೊಂಡಿದ್ವಿ, ಬಟ್ ರಜತ್ಗೆ ಒಳ್ಳೆ ಫಿಟ್ನೆಸ್ ಇದೆ, ಒಳ್ಳೆ ಅವರು ಈ ಥರ ವಿಚಾರದಲ್ಲಿ ಚೆನ್ನಾಗಿ ಆಟ ಆಡ್ತಾರೆ. ಬಟ್ ನೀಟಾಗಿ ಪ್ಲ್ಯಾನ್ ಮಾಡಿ ಆಡೋ ವಿಚಾರದಲ್ಲಿ ಅವರು ಹಿಂದೆ ಇದ್ದಾರೆ. ರಜತ್ ಆ ವಿಚಾರದಲ್ಲಿ ತುಂಬ ಹಿಂದೆ ಇದ್ದಾರೆ. ಇದರಲ್ಲಿ ತ್ರಿವಿಕ್ರಮ್ ತುಂಬ ಚೆನ್ನಾಗಿ ಮಾಡ್ಕೊಂಡು ಮೂಡಿ ಬಂದಿದ್ದಾರೆ. ನೀವು ಹೇಳ್ದಂಗೆ ಇವರು ಚೈತ್ರ ಅವರು ಇರಿಟೇಟ್ ಆಗ್ತಿತ್ತು ಅಂತ ಹೇಳ್ತಿರಲ್ಲ, ಅವರು ಏನು ತಿಳ್ಕೊಂಡಿದ್ರು, ಇರಿಟೇಟ್ ಮಾಡಿದ್ರೆ ಇವರು ಸ್ವಲ್ಪ ದಾರಿ ತಪ್ತಾರೆ. ಇವಾಗ ನೋಡಿ, ಆ ಟೀಮ್ನ ಏನಾರು ಮಾಡಿ ಇರಿಟೇಟ್ ಮಾಡಬೇಕು, ಅಲ್ಲಿ ಡಿಲೇ ಮಾಡಿಸ್ಬೇಕು, ಅಥವಾ ಅಲ್ಲಿ ತಪ್ಪು ಮಾಡಿಸ್ಬೇಕು, ಈ ಥರದ್ದೊಂದು ಇರುತ್ತೆ ಮೈಂಡ್ಸೆಟ್ ಇರುತ್ತೆ. ಅವ್ರ ಸ್ಟ್ರಾಟಜಿ ಅದು. ಇದು ನಾನು ಕಿರ್ಚೋರು ಇರಿಟೇಟ್ ಆಗುತ್ತೆ ನಿಮಗೆ, ನೀವು ಏನೋ ಒಂದು ತೊಗೊಂಡು ಹೋಗ್ತಾ ಇರ್ತೀರಿ, ಕ್ಯಾರಿ ಮಾಡ್ತಾ ಇರ್ತೀರ, ಬೀಳಿಸ್ಬಿಡ್ತೀರಾ, ಈ ಥರನಾರು ನಾನು ಬೀಳಿಸ್ಬೇಕು, ಈ ಥರ ನಾನು ದಾರಿ ತಪ್ಪಿಸ್ಬೇಕು ಅನ್ನೋ ಮೈಂಡ್ಸೆಟ್ ಇಟ್ಕೊಂಡ್ರು ಇವರು ಚೈತ್ರ ಅವರು ಆ ಥರ ಬಿಹೇವ್ ಮಾಡ್ತಿರ್ತಾರೆ. ಅದು ಅವ್ರದ್ದು ಒಂದು ಆಟದೊಂದು ಗೇಮ್ದೊಂದು ಸ್ಟ್ರಾಟಜಿ ಇರುತ್ತೆ. ಈ ವಿಚಾರದಲ್ಲಿ ಚೈತ್ರ ಅವ್ರದ್ದು ಅಂಥದ್ದೇನು ಬರಲಿಲ್ಲ ಅದು. ಬಟ್ ಗೇಮ್ ಓವರ್ ಆಲ್ ಚೆನ್ನಾಗಿತ್ತು. ಬಟ್ ಇದರಲ್ಲಿ ಅದನ್ನ ಗೇಮ್ನ ಹಾಳು ಮಾಡಿಕ್ಬಿಟ್ರು ಯಾರು, ರಾಜ ಮತ್ತು ರಾಣಿ ಅವರು ಹಾಳು ಮಾಡಿಕ್ಬಿಟ್ರು. ರಾಜೊಂದು ತುಂಬ ಒಂಥರ ರಾಜೊಂದು ಗತ್ತು ಥರ ಇರಲಿಲ್ಲ. ಅವ್ರದ್ದೇ ಏನೋ ಒಂಥರ ಬಿಹೇವಿಯರ್ ಆಗಿರ್ಬೋದು, ಮಾತಾಗಿರ್ಬೋದು, ಇವೆಲ್ಲ ಏನಾಯ್ತು ಅಂದರೆ ಜನಗಳಿಗೆ ಒಂಥರ ತೊಗೊಳಕ್ಕಾಗಲಿಲ್ಲ. ರಾಜ ಅಂತಂದರೆ ಒಂಥರ ಗಾಂಭೀರ್ಯವಾಗಿರಬೇಕು, ಗತ್ತಿರಬೇಕು, ಮಾತಲ್ಲಿ ನೋಡೋಕ್ಕೆ ಲಕ್ಷಣವಾಗಿರಬೇಕು. ಪ್ರಜೆಗಳ ಹತ್ರ ಮಾತಾಡಬೇಕಾದ್ರೆ ಒಂದು ರೀತಿ ಇರುತ್ತೆ, ಅವ್ರ ಹತ್ರ ನೀಟಾಗಿ ಮಾತಾಡಬೇಕು. ಪ್ರಜೆಗಳ ಹತ್ರ ಫಸ್ಟ್ ತಿಳ್ಕೊಬೇಕು, ನಿಮ್ಮದು ಪ್ರಾಬ್ಲಮ್ ಏನು ಅಂತ ತಿಳ್ಕೊಳ್ಬೇಕು, ಅದಕ್ಕೇನು ಸೊಲ್ಯೂಷನ್ ಕೊಡಬೇಕು, ಅದು ರಾಜ ಮಾಡೋವಂಥದ್ದು ಇರುತ್ತೆ. ರಾಜ ಬರೀ ಒಂದು ಶಿಕ್ಷೆ ಕೊಡೋದೇ ಆಗ್ಬಿಟ್ಟಿತ್ತು. ಒಂದು ಏನು ಬಾಯಿಗೇನು ಆಳುಗಡೆ ತುರ್ಕೋದಂತೆ, ಆಮೇಲೆ ಏನಪ್ಪ ಸೌದೆಕಾಯಿ ಇಡೋದಂತೆ. ನೋಡಿ ಅವ್ರ ಫೇವರಿಸಮ್ ಯಾರು ಇರ್ತಾರೆ, ಗೌತಮಿ ತುಂಬ ಫೇವರ್ ಆಗಿದ್ರು. ರಾಜ ಹೇಳಿದ ಮಾತು ಕೇಳಲಿಲ್ಲ. ರಾಜ ಕೂಡ ಇವತ್ತು ಶಿಕ್ಷೆ ಕೂಡ ಕೊಡಲಿಲ್ಲ. ಅದೇನೋ ಒಂದು ಬಸ್ಗೆ ಓಡಿಸ್ತಾರೆ. ರಾಜನೇ ಹೇಳ್ತಾರೆ, ಇಲ್ಲ ನೀವು ರಾಣಿಗೂ ಕೂಡ ನೀವು ಮರ್ಯಾದೆ ಕೊಡ್ತಾ ಇದ್ದೀರಾ, ಅದೇ ರೀತಿ ರಾಣಿಗೂ ಕೊಡಬೇಕಾಗುತ್ತೆ ಅಂತ ಹೇಳ್ತಾರೆ. ಆ ವಿಚಾರದಲ್ಲೂ ಕೂಡ ಅವಳು ಕೇಳೋದಿಲ್ಲ. ಇಲ್ಲ ನನ್ನ ಲೆವೆಲ್ ಹೋಗ್ಬಿಡುತ್ತೆ, ನಂದು ಇದೋಗ್ಬಿಡುತ್ತೆ, ನನ್ನ ಕ್ಯಾರೆಕ್ಟ್ರಿಂದ ಬಿಟ್ಟು ಬರೋದಿಲ್ಲ ಅಂತಂದರೆ ನೋಡಿ, ಅಲ್ಲಿ ಕ್ಯಾರೆಕ್ಟ್ರಿಂದ ಬಿಟ್ಟು ಬರಬಾರ್ದು. ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ಗೆ ಅಲ್ಲ ಅವಮಾನ ಮಾಡ್ದಂಗೆ. ಒಂದು ಬಿಗ್ ಬಾಸ್ ಏನು ಟಾಸ್ಕ್ ಕೊಟ್ಟಿರ್ತಾರೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು. ವೆದರ್ ಇಟ್ ಈಸ್ ಅದು ಚೆನ್ನಾಗಿ ಬಂತೋ ಚೆನ್ನಾಗಿ ಬರಲಿಲ್ವೋ, ಕ್ಯಾರೆಕ್ಟ್ರಿಂದ ಹೊರಗೆ ಬರಬಾರ್ದು. ಹೊರಗೆ ಬಂದರೆ ಅದು ಬಿಗ್ ಬಾಸ್ಗೆ ಒಂದು ಅವಮಾನ ಮಾಡ್ದಂಗೆ, ಟಾಸ್ಕ್ಗೆ ಅವಮಾನ ಮಾಡ್ದಂಗೆ ಲೆಕ್ಕಾಚಾರ ಅದು. ಆ ವಿಚಾರದಲ್ಲಿ ಮಂಜು ಕೂಡ ಹೊರಗೆ ಬಂದುಬಿಡ್ತಾರೆ. ಇವಾಗ ಸುರೇಶ್ ಅವರು ತುಂಬ ಪ್ರಾಮಾಣಿಕವಾಗಿ ಇದ್ದಿದ್ದು ಸುರೇಶ್ ಒಬ್ಬರೇನಲ್ಲಿ. ಅವರು ಹೇಳಿ ಮಹಾಪ್ರಭು ಅನ್ನೋದಾಗಿರ್ಬೋದು, ಕ್ಯಾರೆಕ್ಟರ್ನ ಹೊರಗಡೆ ಬರಲಿಲ್ಲ. ಆ ವಿಚಾರವಾಗಿ ನಮ್ಮ ಸುದೀಪ್ ಸಾಹೇಬರು ತುಂಬ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಸುದೀಪ್ ಸರ್ ಅವರು ಅದೇ ಒಂದು ಕಿರೀಟನ ಇಡುವಾಗ ಮಂಜು ಅವರು ಬಕೀಟ್ ರಾಣಿ ಅಂತ ಅಂದ್ಬಿಟ್ಟು ಒಂದು ಕಿರೀಟನ ಇಡ್ತಾರೆ. ಹೌದು, ಮೋಕ್ಷಿತ. ಇದ್ರ ಬಗ್ಗೆ ಏನು ಅನ್ಸುತ್ತೆ? ಆಕ್ಚುಲಿ ನೋಡಿ, ಬಕೀಟ್ ರಾಣಿ ಅಂತ
ಅವ್ರಿಗೆ ಇಡುವಂಥದ್ದು ಇಲ್ಲ. ಆ್ಯಕ್ಚುಲಿ ಅವ್ರು ಯಾರಿಗೂ ಬಕೆಟ್ ಇರ್ದಿಲ್ಲ. ನಾವು ನೋಡ್ದಂಗೆ ಎಲ್ಲೇ ಯಾವುದೋ ಕಂಟೆಂಟಲ್ಲೂ ಅವ್ರು ಬಕೆಟ್ ಹಿಡಿಯೋ ಥರ ಎಲ್ಲ ಹೋಗಲಿಲ್ಲ. ನನಗೆ ಹೆಲ್ಪ್ ಮಾಡಿ ಅಂತಲೂ ಕೇಳಿಲ್ಲ. ಟಾಸ್ಕ್ ಏನಿತ್ತು ಟಾಸ್ಕ್ ಮುಖಾಂತರ ಮಾತಾಡಿದ್ದಾರೆ, ಈ ಥರ ನಮ್ದು ಈ ಥರ ಹಿಂಗಿದೆ, ನೀವು ಬರ್ತೀರಾ ಜಾಯಿನ್ ಆಗ್ತೀರಾ ಅಂತ ಕೇಳಿದ್ದಾರೆ. ಬಟ್ ಬಕೆಟ್ ಹಿಡಿಯೋದೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಬಕೆಟ್ ಆ್ಯಕ್ಚುಲಿ ಹಿಡಿದಿದ್ದು ಮಂಜು ಅವರು. ಯಾರನ್ನೇ ಒಬ್ಬರನ್ನ ಹೊರಗಡೆ ತೊಳಬೇಕು ಅಂದರೂ ಕೂಡ, ಹೊರಗಡೆ ಹಾಕಬೇಕು ಅಂದರೂ ಕೂಡ ಅಲ್ಲೊಂದು ಪ್ಲ್ಯಾನಿಂಗ್ ಮಾಡ್ತಾರೆ, ಅಲ್ಲೂ ಒಬ್ಬರು ಈ ಥರ ಸೇರಿಸೋಣ, ಒಬ್ಬರನ್ನ ಮಾಡ್ಸೋಣ, ಹೊರಗಡೆ ಕಳ್ಸೋಣ. ಆ ವಿಚಾರದಲ್ಲಿ ಬಕೆಟ್ ಅಂತ ಫಸ್ಟ್ ಹಿಡ್ದಿದ್ದು ಮಂಜು ಅವರೇ. ಮಂಜು ಅವರೇ ತುಂಬ ಬಕೆಟ್ ಹಿಡಿತಾ ಇರೋದು. ಮಂಜು ಅವ್ರು ಬಿಟ್ಟರೆ ಮೋಕ್ಷಿತ ಆ ಥರದ್ದೆಲ್ಲ ಏನಿಲ್ಲ. ಮಂಜು ಅವ್ರು ಎಲ್ಲಿ ಬಕೆಟ್ ಹಿಡಿದಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಬಿಗಿನಿಂಗೇ ನೀವು ನೋಡಿ, ಇವಾಗ ನಮ್ಮ ಇವ್ರನ್ನ ಕಳಿಸ್ಬೇಕಂದ್ರೆ, ಜಗದೀಶ್ ಅವ್ರನ್ನ ಕಳಿಸ್ಬೇಕಂದ್ರೆ ಒಬ್ಬರೇ ಫೇಸ್ ಮಾಡೋಕ್ಕಾಗಿಲ್ಲ. ಅಲ್ಲೋಗಿ ಒಂದಷ್ಟು ಹೇಳ್ತಾರೆ, ಹಿಂಗೆ ಓಡಿಸ್ಬಿಡೋಣ ಮಾಡೋಣ. ಆಮೇಲೆ ಟಾಸ್ಕ್ ವಿಚಾರದಲ್ಲೂ ಅಷ್ಟೇ, ಗೇಮ್ ಪ್ಲಾನಿಂಗ್ ಸ್ಟ್ರಾಟಜಿ ಅಲ್ವಾ? ಸ್ಟ್ರಾಟಜಿಗೂ ಇದಕ್ಕೂ ಅದನ್ನ ಇವ್ರು ಯಾಕೆ ತಗೊಂಡ್ರು? ಮತ್ತೆ ಸ್ಟ್ರಾಟಜಿ ಅಂದಮೇಲೆ ಇವರು ಬಕೀಟ್ ಅನ್ನೋ ಪದನ ತೊಗೊಳ್ಬಾರ್ದಾಗಿತ್ತು. ಇಲ್ಲ, ಅವ್ರ ಸ್ಟ್ರಾಟಜಿ ಅವ್ರು ಆಡಿದ್ದಾರೆ, ನನ್ನ ಸ್ಟ್ರಾಟಜಿ ನಾನು ಆಡಿದ್ದೀನಿ, ಬಕೀಟ್ ಅನ್ನೋ ವರ್ಲ್ಡ್ ಅವ್ರದ್ದು ತೊಗೊಳ್ಳಬಾರ್ದಾಗಿತ್ತು. ಸೊ ಅಲ್ಲಿ ಇವ್ರು ಬಕೀಟ್ ಅಂತ ಏನು ತೊಗೊಂಡಿದ್ದಾರೆ, ಸೊ ಅದು ಅವ್ರಿಗೆ ಅದು ಇದಾಗುತ್ತೆ, ಅವ್ರಿಗೆ ಸೇರುತ್ತೆ. ಅದು ಬಕೀಟ್ ಅನ್ನೋ ಕೂಡ ಅವ್ರಿಗೆ ಸೇರುತ್ತೆ, ಬಟ್ ಇವ್ರಿಗೆ ಸೇರೋದಿಲ್ಲ. ಅದು ಅವ್ರ ಸ್ಟ್ರಾಟಜಿ ಅಂತ ಅಂದ್ಕೊಂಡಿದ್ದಾರೆ, ಬಟ್ ಆ ಥರ ಆಗ್ತಿರಲಿಲ್ಲ. ಬಟ್ ಮೋಕ್ಷಿತ್ ಅವ್ರಿಗೆ ಅವರು ತುಂಬ ಇರಿಟೇಟ್ ಆಗ್ತಿದ್ದ. ಮೋಕ್ಷಿತ್ ಅವ್ರನ್ನ ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡೋದಾಗಿರ್ಬೋದು, ಮಾತುಗಳಾಗಿರ್ಬೋದು, ಅವ್ರ ಭಾವನೆಗಳು ಹರ್ಟ್ ಮಾಡಿಬಿಟ್ಟಿದ್ದಾರೆ. ಅವ್ರು ಹಾಡಾಡೋ ಮುಖಾಂತರವಾಗಿ ಹರ್ಟ್ ಮಾಡಿದ್ದಾರೆ. ಅವರು ಆ ಥರ ಕಣ್ಣಲ್ಲಿ ಕಂಬನಿ ಇಟ್ಕೊಂಡು ನಮಗೆ ಮೋಸ ಮಾಡಿದ್ದಾರೆ ಅಂದ್ಬಿಟ್ಟು ಅದನ್ನೇ ಅವರು ಈ ಥರ ಮೋಸ ಮಾಡ್ತಾರಲ್ವ ಅಂದ್ಬಿಟ್ಟು ಅದನ್ನ ಅವರು ಟೀಕೆ ಮಾಡಿರೋವಂಥದ್ದು. ನೋಡಿ, ಟೀಕೆ ಓಕೆ, ಒಂದ್ಸತಿ ಮಾಡ್ತಾರೆ, ಭಾವನೆಗಳನ್ನ ಧಕ್ಕೆ ಮಾಡಬಾರ್ದು. ಯಾರದೇ ಆದಂಥ ಅವ್ರ ಭಾವನೆ ಇರ್ತವೆ, ಅದನ್ನ ಧಕ್ಕೆ ಅದೇನಾಗುತ್ತೆ, ಮನಸ್ಸಿಗೆ ಹರ್ಟ್ ಆಗುತ್ತೆ. ಅದು ನಾವು ಬಿಡುವಂಥ ತಲೆಯಿಂದ ಬಿಟ್ಬಿಟ್ಟು ಹೋಗ್ಲಿ ಅಂತ ಹಂಗೆ ಬಿಡೋಕ್ಕಾಗೋದಿಲ್ಲ. ಯಾರಿಗಾದ್ರೂ ಮನುಷ್ಯ ಯಾರೇ ಆದರೂ ಅಷ್ಟೇ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಒಂದು ಭಾವನೆ ಅಂತಿರುತ್ತೆ, ಅದಕ್ಕೆ ಹರ್ಟ್ ಮಾಡಿದ್ರೆ ಏನಾಗುತ್ತೆ, ಮನ್ಸು ನೋವಾಗುತ್ತೆ. ಅವನಿಗೆ ನೋವು ಏನಾಗುತ್ತೆ, ಕೆಲವರು ಕಣ್ಣೀರ ಮುಖಾಂತರ ಹೊರಗಡೆ ಬರುತ್ತೆ, ಕೆಲವರು ಕೋಪದ ಮುಖಾಂತರ ಹೊರಗಡೆ ಬರುತ್ತೆ, ಕೆಲವರು ಈ ಥರದ್ದೆಲ್ಲ ಬರುತ್ತೆ. ಭಾವನೆಗಳಿಗೆ ಯಾರಿಗೂ ಧಕ್ಕೆ ಮಾಡೋಕೆ ಹೋಗ್ಬಾರ್ದು. ಅದ್ರದ್ದಾದಂಥ ಒಂದು ಸ್ಟ್ರೆಂತ್ ಇರುತ್ತೆ. ಅದನ್ನು ಏನಪ್ಪ ಇವನು ಫೇಕ್, ಇವನು ಮೋಸ, ಇವನು ಭಾವನೆಯೇ ಸುಳ್ಳು, ಇವನೇ ಸುಳ್ಳು ಅನ್ನೋ ರೀತಿ ಮಾಡೋಕೆ ಹೋಗ್ಬಾರ್ದು. ಅದು ತುಂಬ ಮಂಜು ಅವರು ಆ ವಿಚಾರದಲ್ಲಿ ತುಂಬಾ ತಪ್ಪು ಮಾಡಿದ್ರು. ಆಮೇಲೆ ಐಶ್ವರ್ಯ ಕೂಡ ಹೇಳ್ತಾರೆ, ಇಲ್ಲ ಇವರು ಭಾವನೆಗಳಿಗೆ ಧಕ್ಕೆ ಮಾಡಿ ನನಗೂ ಯಾಕೋ ಪರ್ಸ್ನಲಾಗಿ ಇಷ್ಟ ಆಗಲಿಲ್ಲ, ಇವ್ರು ಈ ಥರ ಮಾಡಿ ತುಂಬಾ ತಪ್ಪಾಯಿತು. ಇವರು ಈ ವಿಚಾರದಲ್ಲಿ ನಾನು ಮೋಕ್ಷಿತ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಇವನ್ ಐಶ್ವರ್ಯ ಕೂಡ ಹೇಳ್ತಾರೆ ಆ ವಿಚಾರವಾಗಿ. ಅವರು ಹಾಗಿದ್ರೆ ಶೋಭಾ ಅವರು ಈಗ ಹೊರಗೆ ಹೋಗಿಲ್ಲ ಅನ್ನೋ ಗೊಂದಲಗಳು ಕೆಲವರಿಗಿದೆ. ನೋಡಿ, ನಾನು ಇವತ್ತು ಪ್ರೋಮೋ ನೋಡಿದೆ. ಪ್ರೋಮೋದಲ್ಲಿ ಹೇಳ್ತಾರೆ, ಬಿಗ್ ಬಾಸು ಮನೆ ಮೇನ್ ಬಾಗಿಲಿನ ಹೊರಗೆ ಬರಬೇಕು ಅಂತ ಬಿಗ್ ಬಾಸ್ ಅವ್ರು ಹೇಳ್ತಾರೆ. ಬಿಗ್ ಬಾಸ್ ಮನೆಗೆ ಹೊರಗೆ ಈ ಥರ ಡೋರ್ ಓಪನಿಗೆ ಹೊರಗೆ ಬನ್ನಿ ಅಂತಂದ್ರೆ ಮುಗಿದೋಯ್ತು ಅಂತ ಲೆಕ್ಕಾಚಾರ ಅದು. ಯಾಕೆಂದ್ರೆ ಸುಮ್ಮನೆ ಬಿಗ್ ಬಾಸ್ ಆ ಥರ ಹೇಳೋದಿಲ್ಲ, ಹೊರಗೆ ಬನ್ನಿ ಆ ಥರ ಹೇಳೋದಿಲ್ಲ. ಇನ್ನೊಂದು ನಿಂತ್ಕೊಳ್ಳಿ, ಇನ್ನು ಡೋರ್ ಹತ್ರ ನಿಂತ್ಕೊಂಡು ಬೇಕಾದ್ರೆ ಇವ್ರಿಗೆ ಟ್ವಿಸ್ಟ್ ಸಿಕ್ತಲ್ಲ ಭವ್ಯ ಅವ್ರಿಗೆ, ಈ ವಾರದಲ್ಲಿ ಯಾರನ್ನೂ ಮನೆಯಿಂದ ಹೊರಗೆ ಆಗ್ತಿಲ್ಲ, ಈ ಥರ ಟ್ವಿಸ್ಟ್ ಸಿಗೋಗಾದ್ರೆ ಅವ್ರು ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ. ಬಿಗ್ ಬಾಸ್ ಏನು ಹೇಳ್ತಾರೆ ಅದು ಫೈನಲೈಸ್. ಅವರು ಆ ಥರದ್ದೆಲ್ಲ ಹೇಳಿದ್ರು. ನಂಗೆ ಗೊತ್ತಿರೋಂಗೋ ಶೋಭಾ ಅವ್ರು ಹೊರಗೆ ಬಂದಿರ್ತಾರೆ. ಅವ್ರು ಯಾಕಂದ್ರೆ ಬಿಗ್ ಬಾಸ್ ಹೇಳಿರೋದ್ರಿಂದ ಶೋಭಾ ಅವರೇ ಅವ್ರಿಗವರೇ ಹಾಕೊಂಡಿದ್ದ, ಅವ್ರಿಗವರೇ ಕಲ್ಲು ಹಾಕೊಂಡ್ಬಿಟ್ರು. ಆ್ಯಕ್ಚುಲಿ ಹಂಗೆಲ್ಲ ಮಾಡಬಾರ್ದಾಗಿತ್ತು. ಅವ್ರು ತುಂಬಾ ತಪ್ಪು ಮಾಡಿದ್ರು ಶೋಭಾ ಅವರು. ಈವನ್ ಸುದೀಪ್ ಸಾಹೇಬರು ಕೂಡ ತುಂಬಾ ಅದ್ರ ಬಗ್ಗೆ ಬೇಜಾರು ಮಾಡ್ಕೊತಾರೆ. ಆಮೇಲೆ ಅವ್ರು ಓಟ್ ಹಾಕಿರೋರ ಬಗ್ಗೆ ಎಲ್ಲ ಅವರೇ ಸುದೀಪ್ ಸಾಹೇಬ್ರನ್ನೇ ಕ್ಷಮೆ ಕೇಳ್ತಾರೆ. ನೀವು ಓಟ್ ಹಾಕಿರೋದಕ್ಕೆ ಇವ್ರ ಪರವಾಗಿ ನಾನು ನಿಮ್ಮ ಸಾರಿ ಕೇಳ್ತೀನಿ ಅಂತ ಸರ್ ಕೇಳ್ತಾರೆ. ಅಲ್ಲ, ಇವ್ರಿಗೆ ಈ ಥರ ಇದ್ಮೇಲೆ ಬರಬಾರ್ದು. ಆ ಥರ ಬಂದು ಅಲ್ಲಿ ಧಕ್ಕೆ ತರಬಾರ್ದು, ಯಾವುದೇ ಜಾಗಕ್ಕೂ ಧಕ್ಕೆ ತರಬಾರ್ದು. ಅಲ್ಲಿ ಇವರು ಆಡಿಯನ್ಸ್ಗೆ ಧಕ್ಕೆ ತಂಬಿಟ್ರು. ಆಡಿಯನ್ಸ್ಗೆ ಅವರು ಅವ್ರು ಯಾರು ಫ್ಯಾನ್ಸ್, ಅವ್ರ ಮನಸ್ಥಿತಿನೂ ಕೂಡ ನೀವು ಅರ್ಥ ಮಾಡ್ಕೋಬೇಕಲ್ವಾ. ನೋಡಿ, ನಾವು ನಿಮ್ಗೇನು ನಿಮ್ಮ ಮನಸ್ಥಿತಿ ಅರ್ಥ ಮಾಡ್ಕೊಂಡು ಅಲ್ಲಿ ಜಡ್ಜ್ ಅಂತ ಯಾರಿರ್ತಾರೆ, ನಮ್ಮ ಸುದೀಪ್ ಸಾಹೇಬ್ರು ಇರ್ತಾರೆ. ಅವ್ರು ಹೇಳ್ತಾರೆ, ಈ ಮನಸ್ಥಿತಿ ಕೆಟ್ಟೋಗಿದೆ ಅಂತಂದರೆ ಆ ಲೀಡ್ ಸರಿ ಮಾಡೋದನ್ನೇ ನಮ್ಮ ಅವ್ರ ಸಾಹೇಬ್ರು ಸರಿ ಮಾಡ್ತಾರೆ. ಅಷ್ಟು ಸರಿ ಮಾಡಿದ್ರು ಕೂಡ ನಾನು ಹಿಂಗೆ ಅಂತ ಇವಾಗ ಬಿಗಿನಿಂಗೇ ಸರಿ ಅವ್ರು ಹೇಳಿದ್ರಲ್ಲ, ಇಲ್ಲ ನಂಗೆ ಆಗ್ತಿಲ್ಲ, ನಂಗೆ ಆಗ್ತಾ ಇಲ್ಲ ಹಂಗೆ ಹೇಳ್ತಾರೆ. ನೋಡಿ ಹಿಂಗೆಲ್ಲ ಹೇಳಕ್ಕೆ ಹೋಗ್ಬಿಡಿ. ನೀವು ಇದು ಓಟ್ ಆಗಿರ್ತಕ್ಕಂದ್ರೆ ಬೆಲೆ ಕೊಡಬೇಕು, ನೀವು ಜನಕ್ಕೆ ಬೆಲೆ ಕೊಡಬೇಕು ನೀವು ಅಂತ ಅಂದರೂ ಕೂಡ ಮನಸ್ಥಿತಿ ಸರೋಗ್ತಿಲ್ಲ ಅಂತಂದರೆ ಅದಕ್ಕೆ ಅರ್ಥನೇ ಇಲ್ಲ. ಸೊ ಅಲ್ಲಿ ಅವರು ಲಾಯಕ್ಕಿಲ್ಲ ಅಂತ ಅರ್ಥ ಆಯಿತು. ಆ ಜಾಗದಲ್ಲಿ ಅವ್ರಿಗೆ ಇರೋದಕ್ಕೆ ಲಾಯಕ್ಕಿಲ್ಲ. ಸೊ ಅವರವರೇ ತಂದ್ಕೊಂಡಿರೋದು. ಆ್ಯಕ್ಚುಲಿ ಐಶ್ವರ್ಯ ಹೋಗ್ತಿದ್ರು, ಶಶಿರ್ ಹೋಗ್ತಿದ್ರು ಗೊತ್ತಿಲ್ಲ, ಬಟ್ ಇವ್ರಿಗೆ ಪ್ಲಸ್ ಪಾಯಿಂಟ್ ಆಯಿತು. ಇವ್ರು ಏನು ಮಾಡ್ತಾರೆ, ಈ ವೀಕಲ್ಲಿ ಇವರು ಪ್ರೂವ್ ಮಾಡಿಕೊಂಡ್ರೆ ಇಬ್ಬರು ಉಳಿತಾರೆ. ಇಲ್ಲ ಅಂತಂದರೆ ಇವರು ಹೇಳೋಕ್ಕಾಗದೆ ನೆಕ್ಸ್ಟ್ ವೀಕ್ ಯಾವ ಥರ ಹೋಗ್ತಾರೆ ಅಂತ. ಬಟ್ ಶೋಭಾ ಅವರು ಮಾಡಿದ್ದು ಜನಗಳಿಗೂ ತುಂಬ ಬೇಜಾರಾಯಿತು. ಇಷ್ಟೆಲ್ಲ ಓಟ್ ಹಾಕಿದ್ರು, ನಾವು ನಮ್ಮ ಖರ್ಚಿಂದ ನಾವು ಡೇಟಾ ಹಾಕ್ಸ್ಕೊಂಡು ಮೊಬೈಲಲ್ಲಿ ನೋಡ್ತೀವಿ, ಟಿ ವಿ ನೋಡ್ತೀವಿ, ಈ ಥರ ಎಲ್ಲ ಅವ್ರ ಖರ್ಚಿಂದ ಜನ ನೋಡ್ತಾರೆ. ಜನಕ್ಕೆ ಇವರು ಈ ಥರ ಮಾಡೋದು ಅದೆಲ್ಲೂ ಸುದೀಪ್ ಸಾರು ಒಪ್ಪಲಿಲ್ಲ, ಯಾರೂ ಒಪ್ಪುವಂಥದ್ದಲ್ಲ ಇದು.
ತುಂಬಾ ಅವರು ಜನಗಳ ಓಟ್ಗೆ ಅವರು ತುಂಬಾ ಮೋಸ ಮಾಡಿದ್ರು. ಅಂದ್ರೆ ಶೋಭಾ ಅವ್ರು ಈಗ ಹೊರಗಡೆ ಬಂದ್ಬಿಟ್ಟಿದ್ದಾರೆ ಅಂತ ಫೈನಲೈಸ್ ಆಗಿ ಹೇಳ್ತಿದ್ದೀರಾ ನೀವು? ಗೊತ್ತಿಲ್ಲ, ಟ್ವಿಸ್ಟ್ ಕೊಟ್ಟರು ಕೊಡ್ಬೋದೇನೋ ಮತ್ತೊಮ್ಮೆ ಅಂತಂದ್ರೆ. ಈಗ ಲೈಕ್ ಇವಾಗ ಹೋದ್ ಸಲ ಮೋಕ್ಷಿತ ಅವರು ಮತ್ತೆ ಹಂಸ ಅವ್ರನ್ನ ಬಿಟ್ಟಾಗ ಮೋಕ್ಷಿತ ಅವ್ರು ಬಂದಾಗ ರೆಬಲ್ ಆಗಿ ಬಂದ್ರು. ಸೊ ಹಂಗೆ ಇವರು ಸುದೀಪ್ ಸರ್ ಏನಾದ್ರು ಪರ್ಸನಲ್ ಆಗಿ ಕರೆದು ಮಾತಾಡಿ ಏನಾದ್ರು ಹೇಳುವಂಥದ್ದು ಏನಾದ್ರು ಮಾಡ್ಬೋದು, ಅಂದ್ರೆ ಇನ್ನು ಸ್ವಲ್ಪ ಅವ್ರಿಗೆ ಹುರಿದುಂಬೋ ಅಷ್ಟು ಏನಾದ್ರು ಮಾಡಿ ಏನಾದ್ರು ಒಂದು ಮಾಡ್ಬೋದಲ್ವಾ? ಟ್ವಿಸ್ಟ್ ಇರುತ್ತಾ ಅಲ್ಲೂ ಅಂತ. ಏನಂತಂದರೆ ನೋಡಿ, ಆ್ಯಕ್ಚುಲಿ ಅವ್ರಿಗೂ ಬೇಜಾರಾಗ್ಬಿಟ್ಟಿದೆ. ಅವ್ರು ಏನು ಹೇಳ್ತಾರೆ, ನಿಮಗೆ ನಾನು ಹೇಳೋಷ್ಟು ಲಿಮಿಟ್ ಇರುತ್ತೆ, ಲಿಮಿಟ್ ನಾನು ಕ್ರಾಸ್ ಮಾಡಿ ಹೇಳುವಂಥದ್ದು ಇರೋದಿಲ್ಲ. ಏನಿದೆ ಅಂಥದ್ದು ಏನಿದೆ ಪರ್ಸ್ನಲ್? ನನಗೆ ಏನಿಲ್ವಲ್ಲ, ಪರ್ಸ್ನಲ್ ಏನಿಲ್ಲ. ನಿಮಗೆ ಅಷ್ಟೊಂದು ಕರ್ಜಿ ಬೆಣ್ಣೆ ಹಾಕಬೇಕು ಈ ಥರ ಹೇಳಬೇಕು ಅನ್ನೋ ಅಫಿಷಿಯಲಾಗಿ ಏನು ಹೇಳಬೇಕು, ಆ ಜಾಗದಲ್ಲಿ ನಿಂತ್ಕೊಂಡು ಏನು ಹೇಳಬೇಕು ಅದನ್ನು ಅವ್ರು ಅಫಿಷಿಯಲಾಗಿ ಹೇಳಿದ್ದಾರೆ, ಪರ್ಫೆಕ್ಟಾಗಿ ಹೇಳಿದ್ದಾರೆ ಸರ್. ಅವ್ರಿಗೂ ಬೆಲೆ ಕೊಡಲಿಲ್ಲ ಅವರು. ಇದು ಬಿಟ್ಬಿಡ್ತಾರೆ. ಯಾಕೆಂದ್ರೆ ನೋಡಿ, ಅವರಿಂದನೇ ಆಗಬೇಕು ಅಂತೇನಿಲ್ಲ. ಇವಾಗ ಅಲ್ಲಿ ರಜತ್ ಹೋಗಿದ್ದಾರೆ, ಮತ್ತೊಬ್ಬರು ಎಲ್ಲ ಕಂಟೆಸ್ಟ್ ಎಲ್ಲ ಇನ್ನು ಎಚ್ಚೆತ್ಕೋತಾರೆ, ಅವರು ಇನ್ನೂ ಚೆನ್ನಾಗಿ ಆಡ್ತಾರೆ. ಯಾಕೆ ಅವರಿಂದನೇ ಇರಬೇಕು ಅಂತ ಏನಾಗುತ್ತೆ, ಈಗ ಉಳಿಸ್ಕೊಂಬಿಟ್ರೆ ನೋಡು ಇವರಿಂದನೇ ನಮಗೇನೋ ಬರ್ತಾಯಿದೆ, ಇವರಿಂದ ನಮ್ಗೆ TRP ರೈಸ್ ಆಗ್ತಿದೆ, ಸೊ ಹಂಗಾಗಿ ಉಳಿಸ್ಕೊಂಬಿಟ್ರು ಅನ್ನೋದು ಅಲ್ಲೂ ಒಂದು ಪಾಯಿಂಟ್ ಬಂದ್ಬಿಡುತ್ತೆ. ಬಿಡ್ಬೋದಾಗಿತ್ತು, ಯಾಕೆ ಬಿಟ್ಟಿಲ್ಲ, ಹಂಗಾರೆ ಇವರಿಂದ ಜನ ನೋಡ್ತಿದ್ದಾರೆ, TRP ನೋಡ್ತಿದ್ದಾರೆ ಅನ್ನೋದು ಅವ್ರಿಗೂ ಒಂದು ಇದು ಅನ್ಸುತ್ತೆ. ಬಟ್ ಶೋಭಾ ಅವ್ರಿಗೆ ಅನ್ಸಿರುತ್ತೆ ತೆಲುಗು ಬಿಗ್ ಬಾಸೇ ಬೇರೆ, ಕನ್ನಡ ಬಿಗ್ ಬಾಸೇ ಬೇರೆ ಅಂತ 100% ಅವ್ರಿಗೆ ಅನ್ಸಿರುತ್ತೆ. ಯಾಕಂದ್ರೆ ತೆಲುಗುನೇ ಬೇರೆ, ನಮ್ಮ ಕನ್ನಡಿಗರು ಆಡೋದೇ ಬೇರೆ. ಯಾಕಂದ್ರೆ ಅದಕ್ಕೂ ಹೋಲಿಕೆ ಮಾಡಿದ್ರೆ ಅದು ಸರಿ ಬರೋದು ಡಿಫ್ರೆನ್ಸ್ ಇರುತ್ತೆ ಅವ್ರು ಖಂಡಿತ. ಅದೇ ಹೇಳೋದಂತಂದರೆ ಡಿಪೆಂಡ್ಸ್ ಆನ್ ಟಾಸ್ಕ್. ಏನಾಗಿದೆ ಅಂತಂದರೆ ನೋಡಿ, ಯಾವುದೇ ನಾವು ಹೊಸ ಜಾಗಕ್ಕೆ ಹೋದರೆ ಫಸ್ಟ್ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಯಾರಿಗೆ ಆದರೂ ಅಷ್ಟೇ, ಕೆಲವರಿಗೆ ವಾಟರ್ ಎಫೆಕ್ಟಿಂದ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಸೊ ಆ ರೀತಿ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿದೆ. ಅವ್ರು ಅದನ್ನು ಕಂಟ್ರೋಲ್ ಮಾಡಿಕೊಂಡು ಅದನ್ನು ಯಾವ ರೀತಿ, ಯಾಕೆಂದರೆ ಅವ್ರು ಒಂದು ಸತಿ ನೋಡ್ಕೊಂಡು ಬಂದಿರೋದು, ಎಕ್ಸ್ಪೀರಿಯೆನ್ಸ್ ಇರೋ ಲೇಡಿ ಅವರು. ಎಕ್ಸ್ಪೀರಿಯೆನ್ಸ್ ಇದ್ಮೇಲೆ ಅವ್ರಿಗೊಂದು ಇದಿರುತ್ತೆ, ಒಂದು ಐಡಿಯಾ ಇರುತ್ತೆ. ಯಾಕೆ ಅದನ್ನು ಅವ್ರು ಯೂಸ್ ಮಾಡಲಿಲ್ಲ? ಯಾಕೆ ಹಳೇದನ್ನ ನಾನು ಹೆಂಗಿರ್ಬೇಕು, ನಾನು ಅಲ್ಲಿ ಹೆಂಗೆ ಆಡಿದ್ದೀನಿ, ಇಲ್ಲೂ ಹಂಗೆ ಆಡಬೇಕು, ಇಲ್ಲೂ ಸಖತ್ತಾಗಿ ವಾವ್ ಅನ್ನೋ ಥರ ಬರಬೇಕು, ಅದಿದೆ ಅವ್ರಿಗೆ. ಆದ್ರೆ ಎಲ್ಲೋ ಒಂದು ಕಡೆ ಕುಗ್ಗೋಗ್ಬಿಟ್ರು. ಬಟ್ ಅದಂಗೆ ಮಾಡಬಾರ್ದಾಗಿತ್ತು. ಆ ಥರ ಮಾಡಿದ್ದೇನೆ ಅವರು ತುಂಬಾ ಅವರೇ ಮಾಡ್ಕೊಂಡಿದ್ದು, ತುಂಬಾ ತಪ್ಪದು. ಬಟ್ ಅವ್ರು ಮಾಡಿದ್ರು ಕೂಡ, ಜನ ಉಳಿಸಿದ್ರು ಕೂಡ ಜನಕ್ಕೂ ಅವ್ರು ಏನು ಬೆಲೆ ಕೊಡಲಿಲ್ಲ, ಅವ್ರ ಫ್ಯಾನ್ಸ್ಗೂ ಏನು ಬೆಲೆ ಕೊಟ್ಟಿಲ್ಲ ಅವರು. ಈಗ ಮನೆಗೆ ಹೋದ್ಮೇಲೆ ಯೋಚನೆ ಮಾಡ್ತಾರೆ, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ, ನಾನು ಹಿಂಗೆಲ್ಲ ಮಾಡಬಾರ್ದಾಗಿತ್ತು ಅನ್ನೋದಿಲ್ಲ ಮನೆಗೆ ಹೋದ್ಮೇಲೆ. ಹೌದು. ಬಟ್ ಇನ್ನು ಎಂಟರ್ಟೈನ್ಮೆಂಟ್ ಅಂತ ವಿಚಾರ ತಗೊಂಡಾಗ ನಾವು ಒಂದು ಯುವರಾಣಿನ, ಅಂದ್ರೆ ಒಂದು ಯುವರಾಣಿ ಅಲ್ಲ ರಾಣಿನ ಕಳಿಸ್ಕೊಡ್ತಾರೆ ಬಿಗ್ ಬಾಸ್ ಮನೆಗೆ. ಅದ್ರ ಬಗ್ಗೆ ಏನು ಅನ್ಸುತ್ತೆ ನಿಮ್ಗೆ? ಆ ಗೊಂಬೆ ಇಟ್ಕೊಂಡು ಮಂಜು ಅವ್ರು ಡ್ಯಾನ್ಸ್ ಆಡೋದಾಗಿರ್ಬೋದು, ಮತ್ತೆ ಧನ್ರಾಜ್ ಆಡಿದ್ದು ನನಗೆ ಭಾಳ ಇಷ್ಟ ಆಯಿತು. ಬಟ್ ಅದು ನೀಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ರು, ಅದು ಕೈ ಕೆಳಗಡೆ ಹಿಂಗೆ ಬಿಟ್ಟರು, ಅದು ಫುಲ್ಲು ಆಫ್ ಆಗಿ ಬಿದ್ದೋಯ್ತು, ಫುಲ್ ಅಂದರೆ ಪಾರ್ಟ್ಸೇ ಬಿದ್ದೋಯ್ತು ಅದು ಗೊಂಬೆದು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ನೋಡಿ, ಅದು ತುಂಬ ಚೆನ್ನಾಗಿ ಅದನ್ನು ತೊಗೊಂಡು ಮಾಡಿದ್ದಾರೆ. ಅಂದರೆ ಕೆಲವೊಂದೆಲ್ಲ ಹ್ಯಾಂಡಲ್ ಮಾಡಬೇಕು ಅಂತಂದರೆ ಸೂಕ್ಷ್ಮೆ ಹೇಳಿರಲ್ಲ ನೋಡಿ, ಎಲ್ಲದಕ್ಕೂ ಸೂಕ್ಷ್ಮೆ ಅಂತಿರುತ್ತೆ. ಕೈ ಜಾರು ಬಿದ್ದು ಹೊಡೆದೋಯ್ತು. ಸೊ ಅದೇ ರೀತಿ ಇವ್ರದ್ದು ಅಷ್ಟೇ, ಎಲ್ಲ ಥರದ ಈ ದೇವ್ರು ಕಾಪಾಡ್ಕೊಳ್ಳಿ ಅಂತ ಕೊಟ್ಟಿರ್ತಾನೆ, ಬಿಟ್ಟರೆ ಹೊಡೆದೋಗ್ಬಿಡುತ್ತೆ. ಎಲ್ಲ ಒಂದು ಸೂಕ್ಷ್ಮ ಅಲ್ಲೊಂದು ತುಂಬ ಚೆನ್ನಾಗಿ ಬಂದಿತ್ತು ಅದು. ಬಿಟ್ಬಿಟ್ಟು ತುಂಬ ಚೆನ್ನಾಗಿ ಆಡೋದಕ್ಕೆ ಬಿಟ್ರು ಸುದೀಪ್ ಸರ್, ಮಂಜು ಅವ್ರಿಗೂ ಬಿಟ್ರು. ಮಂಜು ಅವ್ರು ಆಡಿದ್ರು, ತಲೆ ಬಿದ್ದೋಯ್ತು. ಸೊ ತಲೆ ಬಿದ್ದೋದಾಗ ಸುದೀಪ್ ಸರ್ ಹೇಳಿದ್ರು, ಅಂದ್ರೆ ನೆಕ್ಸ್ಟ್ ಹೇಳಿದ್ರು ಸುದೀಪ್ ಸರ್, ಅಯ್ಯೋ ಒಬ್ಬೊಬ್ರು ಮುಟ್ಟರು ಒಂದೊಂದು ಪಾರ್ಟ್ಸ್ ಬಿದ್ದೋಗ್ತಾ ಇದೆ. ನೆಕ್ಸ್ಟ್ ಶಿಶಿರ್ ಅವ್ರು ಬಂದ್ರು, ಅವರು ಕೂಡ ಚಂದ ಆಡಿದ್ರು ಗೊಂಬೆ ಜೊತೆ ಡ್ಯಾನ್ಸ್. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಹೇಳಿದ್ರು, ನೆಕ್ಸ್ಟ್ ಕಳ್ಸಂಗಿದ್ರೆ ಚೆನ್ನಾಗಿರೋ ಗೊಂಬೆನ ಕಳಿಸಿ, ಈ ಥರ ಪಾರ್ಟ್ಸ್ ಇರೋದನ್ನ ಕಳಿಸ್ಬೇಡ್ರಿ ಅಂತ ಅಂದ್ರು. ಸೊ ಇದು ಎಷ್ಟು ಎಂಟರ್ಟೈನ್ಮೆಂಟ್ ಕೊಡುತ್ತೆ ನಿಮಗೆ? ಅದು ತುಂಬ ಒಂಥರ ನೋಡಿ, ಅವ್ರು ಏನಕ್ಕೆ ಆ ಥರ ಹೇಳ್ಸೋದು ಅಂತ ಸುದೀಪ್ ಸಾಹೇಬ್ರು, ಅವರಲ್ಲಿ ಟ್ಯಾಲೆಂಟ್ ಇದೆ, ನೀವು ಡಲ್ ಆಗ್ತಾ ಇದ್ದೀರಾ, ನಾನು ಹಿಂಗೆ ಕೀ ಕೊಟ್ಟರೆ ನೀವು ತಗ ಅಂತ ಕುಣಿಯೋ ಗೊಂಬೆ ಆಗ್ತಿದ್ದೀರಾ ನೋಡಿ. ಒಂದು ಗೊಂಬೆ ಇಟ್ಕೊಂಡು ಅವರು ಟ್ಯಾಲೆಂಟಲ್ಲಿ ತೋರಿಸ್ತಾರೆ, ಒಂದು 5 ನಿಮಿಷ ಅಲ್ಲಿ ಸಖತ್ತಾಗಿ ಮೂಡ್ ಬರ್ತೈತೆ ಅಂದರೆ ಅವ್ರು ಅದನ್ನು ಎಚ್ಚೆತ್ಕೊಬೇಕು. ನಾನು ಅಲ್ಲಿ ಅವರು ರಿಫ್ರೆಶ್ ಆಗಬೇಕು. ಆ ರಿಫ್ರೆಶ್ ಆಗ್ತಿಲ್ಲ, ಆ ಮೂಮೆಂಟ್ಗೇನೋ ಮಾಡಿಬಿಡ್ತಾರೆ. ಆ ಮೂಮೆಂಟ್ಗೇನೋ ಆ ಸರ್ ಹೇಳ್ದಂಗೆ ಟಾಸ್ಕ್ ಏನಿಗೆ ಸಣ್ಣದಾಗಿ ಏನು ಟಾಸ್ಕ್ ಬರ್ತಾರೆ ಅದನ್ನ ಮಾಡಿಬಿಡ್ತಾರೆ, ಚೆನ್ನಾಗೆಲ್ಲ ಮಾಡಿಬಿಡ್ತಾರೆ. ಬಟ್ ಅದನ್ನು ಕ್ಯಾರಿ ಮಾಡೋದಿಲ್ಲ. ಅವರು ಕೊಡೋ ಹೇಳೋ ಒಂದೊಂದು ಮಾತು ಕ್ಯಾರಿ ಮಾಡಿಬಿಟ್ರೆ ಎಲ್ಲ ಸೂಪರ್ ಡೂಪರ್ ಆಗಿಬಿಡುತ್ತೆ. ಬಟ್ ಅದನ್ನು ಅವ್ರು ಯಾರೂ ಮಾಡೋದಿಲ್ಲ. ಆ ಮೂಮೆಂಟ್ಗೆ ಎಸ್ ಅಂದ್ಬಿಡ್ತಾರೆ, ಅಲ್ಲೋಗ್ಬಿಟ್ಟು ನನ್ನನ್ನು ಟಾರ್ಗೆಟ್ ಮಾಡ್ತಾರೆ, ಇವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಅವ್ರವ್ರೆ ಕಿತ್ತಾಡ್ಕೊಂಡು ಹೋಗ್ಬಿಡ್ತಾರೆ. ಅದು ಹಂಗಲ್ಲ. ಅವ್ರು ಕೊಡೋದೇನಕ್ಕೆ, ಯಾರೇ ಟಾರ್ಗೆಟ್ ಮಾಡೋದು, ನೀನು ಸಖತ್ತಾಗಿರಬೇಕು, ನೀನು ಶಾರ್ಪಾಗಿ ಆಟ ಆಡಬೇಕು, ನಿಂದೆ ಅಂತ ಓನ್ ಟ್ಯಾಲೆಂಟ್ ಇರುತ್ತೆ, ನೀನು ತೋರಿಸ್ಬೇಕು, ನೀನಾಗಿ ಹೋಗ್ಬೇಕು ಅಂತ ಹೇಳ್ತಾರೆ. ಅವ್ರು ನೀನಾಗೋದಕ್ಕೆ ಇದನ್ನು ಸಣ್ಣದಾಗಿ ಒಂದು 5 ರಿಂದ 10 ನಿಮಿಷ ಈ ಥರ ತೋರಿಸ್ಕೊಡ್ತಾರೆ. ಈ ಯಾವ್ದು ಮುಖಾಂತರ ಅಂದರೆ, ಈ ಹೇಳಿರೋದು ಬೊಂಬೆ ಟಾಸ್ಕ್ ಮುಖಾಂತರ, ಈ ಥರ ಒಂದು SRನ ಮುಖಾಂತರ, ಈ ಥರದ್ದೊಂದು ಸಣ್ಣದಾಗಿ ಇಟ್ಕೊಂಡು ಈ ಟಾಸ್ಕ್ ಮುಖಾಂತರ ಹೇಳುವಂಥದ್ದು ಸುದೀಪ್ ಸಾಹೇಬರು.
ಅದರಲ್ಲೂ ಕೂಡ ಕೆಲವರು ಎಚ್ಚೆತ್ಕೊಳ್ಳೋದಿಲ್ಲ. ಎಚ್ಚೆತ್ಕೊಂಡಿಲ್ಲ ಅಂದರೆ ಹೊರಗಡೆ ಬರ್ತಾರೆ. ಸೊ ಇದೇ ಇವತ್ತಿನ ದಿವಸ ಆಗ್ತಿರೋದಲ್ಲಿ. ನೋಡೋಣ ಏನೇನಾಗುತ್ತೆ. ಬಿಗ್ ಬಾಸ್ ಮನೇಲಿ ಟ್ವಿಸ್ಟ್ ಅಂತೂ ಆಗ್ತಾ ಇರುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕೂತು ನಮ್ಮ ಜೊತೆ ಮಾತಾಡೋದಕ್ಕಾಗಿ. ಎಸ್, ನೋಡಿದ್ರಲ್ಲ ಯಾವ ರೀತಿ ಇರುತ್ತೆ ಬಿಗ್ ಬಾಸ್ ಮನೇಲಿ, ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಏನೇನು ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಆ್ಯಂಡ್ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.